ಫ್ರೆಂಡ್ಸ್, ವೆಲ್ಕಮ್ ಟು ಪೂಜಾ ಲಾಗ್ಸ್. ನಾನು ಇವತ್ತು ಸಿಂಪಲ್ ಆಗಿ ತರಕಾರಿ ಕೂಟ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಪೂರಿಗೆ, ಚಪಾತಿಗೆ, ಪರೋಟಾಗೆ ಯಾವ್ದು ಬೇಕಾದ್ರೂ ಮಾಡ್ಕೊಂಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಚಿಕ್ಕದಾಗಿ ಈರುಳ್ಳಿ ಮತ್ತೆ 2 ಟೊಮೆಟೊ, 2 ಮೀಡಿಯಂ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು, ನಾನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತೆ ಟೊಮೆಟೊನು ಕೂಡ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ 1/4 ಟೀ ಸ್ಪೂನ್ ನಷ್ಟು ಚಕ್ಕೆ ಪುಡಿ ಪೌಡರ್ನ ಹಾಕೊಂತ ಇದೀನಿ. ಅದಕ್ಕೆ 1 ಸ್ಪೂನ್ ಖಾರದ ಪುಡಿ ಮತ್ತೆ ಇನ್ನೊಂದು ಸ್ಪೂನ್ ಸಾಂಬಾರ್ ಪೌಡರ್ನ ಕೂಡ ಹಾಕೋತಾ ಇದೀನಿ. ಇದಕ್ಕೆ ಸ್ವಲ್ಪ ಗ್ರೇವಿ ಥಿಕ್ನೆಸ್ ಬರಬೇಕು ಅಂದ್ರೆ 1 ರಿಂದ 2 ಸ್ಪೂನ್ ಕಡಲೆನೂ ಕೂಡ ಆಡ್ ಮಾಡ್ಕೋಬಹುದು. ನಾನು ಆಡ್ ಮಾಡ್ಕೊಂಡಿದೀನಿ. ಸ್ವಲ್ಪ ಕೊಬ್ಬರಿ ತುರಿನೂ ಹಾಕೊಂಡಿದೀನಿ. ನಾನು ತುಂಬಾ ಟೇಸ್ಟಿ ಆಗಿ ಬರುತ್ತೆ. ಮೀಡಿಯಂ ಆಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಬ್ಬರಿ ತುರಿನ ಹಾಕೊಳ್ಳಿ. ಅದಾದ್ಮೇಲೆ ನೀರ್ನ ಹಾಕೊಂಡು ನಾನು ಗ್ರೈಂಡ್ ಮಾಡ್ಕೊಂತೀನಿ. ತುಂಬಾ ಚೆನ್ನಾಗಿ ಗ್ರೈಂಡ್ ಆದ್ಮೇಲೆ ನೋಡಿ, ಇಲ್ಲಿ ತರಕಾರಿನೆಲ್ಲ ನಾನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಕ್ಯಾರೆಟ್, ಆಲೂಗೆಡ್ಡೆ ಮತ್ತೆ ಬಟಾಣಿ ಕಾಳು ಮತ್ತೆ ಹೂಕೋಸನ್ನ ತಗೊಂಡಿದೀನಿ. ನಾನು ಹೂಕೋಸನ್ನ ನೀಟಾಗಿ ಬಿಸಿನೀರಲ್ಲಿ ತೊಳೆದು ಕ್ಲೀನ್ ಮಾಡ್ಕೋಬೇಕು. ಎಲ್ಲಾ ತರಕಾರಿನೂ ಅಷ್ಟೇ ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದೀನಿ. ಸೊ ಅದಾದ್ಮೇಲೆ ನಾನೊಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಹಾಕೋತಾ ಇದೀನಿ. ಅದಾದ್ಮೇಲೆ ನಾವು ಏನು ಮಿಶ್ರಣ ಮಾಡಿ ಇಟ್ಕೊಂಡಿದ್ವೋ ಆ ಕಾರಣ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನ ಹಸಿ ವಾಸನೆ ಹೋಗೋ ತರ. ಅದಾದ್ಮೇಲೆ ಇದಕ್ಕೆ ನಾವು ಏನ್ ತರಕಾರಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಆ ತರಕಾರಿನ ಹಾಕೋಬೇಕು. ನೀವು ಇದಕ್ಕೆ ಬೇಕಿದ್ರೆ ಇನ್ನು ಎಕ್ಸ್ಟ್ರಾ ತರಕಾರಿಗಳನ್ನು ಕೂಡ ಆಡ್ ಮಾಡ್ಕೋಬಹುದು. ನಾನು ಇದ್ದಷ್ಟು ತರಕಾರಿಗಳನ್ನ ಹಾಕೊಂಡಿದೀನಿ. ಅದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೆ ಎಷ್ಟು ಉಪ್ಪು ಅಳತೆ ಗೊತ್ತಿದೆಯೋ ಅಷ್ಟು ಅಳತೆನ ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಇದನ್ನ 2 ವಿಷಲ್ ಹಾಕ್ಸಿದ್ರೆ ಸಾಕು, ನಿಮ್ಗೆ ರುಚಿಯಾದಂತ ತರಕಾರಿ ಕೂಟ್ ರೆಡಿ ಆಗುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.